ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದಾರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡೀನಿ. ಇವತ್ತಿನ ವ್ಲಾಗ ಹಾಸ್ಪಿಟಲ್ ಹೋಗಿರ್ತೀವಿ. ವಿಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ನೋಡ್ರಿ. ನಾನು ನಮ್ಮ ಚಾರ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊಂಟೇನ್ರಿ. ಯಾಕಿನ್ನ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ದವಾಖಾನೆ ತೋರಿಸಿದ್ರು ನಾವು, ಆದರೂ ಕಡಿಮೆ ಆಗಿಲ್ಲರಿ ಜ್ವರ. ಹಿಂಗಾಗಿ ಮತ್ತು ಸ್ವಲ್ಪ ಬೇರೆ ಕಡೆ ತೋರಿಸ್ಕೊಂಬರ್ಬೇಕಪ್ಪ ಅಂದ್ಕೊಂಡು ಹೊಂಟೇನ್ರಿ. ನಾನು ಹೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ರು ಅವರು. ಹೋಗಿ ಹೇಳೋಣ ಹಿಂಗೆ ಜ್ವರ ಇಷ್ಟು ದಿವಸದಿಂದ ಬರತ್ತಾವ. ನಾನು ಬ್ಲಡ್ ಟೆಸ್ಟ್ ಮಾಡಿದ್ರಿ, ಮಾಡಿದ್ಮ್ಯಾಗ ಟೈಫಾಯ್ಡ್ ಪಾಸಿಟಿವ್ ಬಂತು. ಹಿಂಗಾಗಿ ಅಡ್ಮಿಟ್ ಮಾಡ್ಕೊಂಡ್ರು ಅವರು. ಅಡ್ಮಿಟ್ ಮಾಡ್ಕೊಂಡಾಗ ಕೊಟ್ಟಿದ್ದು ಮೆಡಿಷನ್ ನೋಡ್ರಿ ಇವೆಲ್ಲ. ಈಗ ಆಲ್ರೆಡಿ ಮಾಡ್ಯಾರ್ರಿ ಈಗ ಮೆಡಿಷನ್. ಸ್ಲೈನ್ ಹಚ್ಚಾರೀಗ. ಸ್ಲೈನ್ ಹಚ್ಚಿದ ಮ್ಯಾಗಿನ ಮಾಡೀನಿ ನಾವು ವಿಡಿಯೋ. ಎಷ್ಟು ಮೆಡಿಷನ್ ರೀ ಅವ್ನು ಅಡ್ವಾನ್ಸನ್ನು ನಾವು ಅಡ್ಮಿಟ್ ಆದ್ಮ್ಯಾಗನ ಅದು ಯಾವುದು ಮೆಡಿಷನ್ ಐತೆ ಅದು ನೋಡ್ಕೊಂಡನ ಒಮ್ಮೆ ಕೊಟ್ಬಿಟ್ಟಿರ್ತಾರೆ ಅವ್ರು ನಾವು ಡಿಸ್ಚಾರ್ಜ್ ಆಗೋರಿಗೆ. ಇದು ಮೀರಿದ್ಮ್ಯಾಗೂ ಕಡಿಮೆ ಆಗಲಿಲ್ಲ ಅಂದ್ರೆ ಮತ್ತು ಬೇರೆ ಮೆಡಿಷನ್ ಇರ್ತಾವೆ ರೀ. ಹಿಂಗೆಲ್ಲನೂ ಕೊಟ್ಟಿರ್ತಾರೆ ನೋಡಿರಿ. ಅದು ಕೈಗೆ ಹಿಡಿ ಜಿಗಿಟ್ಬಿಟ್ಟು ನೋಡಿರಿ. ಸ್ಲೈನ್ ಹಚ್ಚೋ ಟೈಮ್ದಾಗ ಏನು ಹಾಕ್ಸ್ತಾರಲ್ಲ ರೀ, ಅದು ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ನೋಡಿರಿ ನಮ್ಮ ಬಿಲ್ಲೊಳಗನ. ಇದು ಜ್ವರದ ಔಷಧ. ಹಿಂಗೆ ಎಲ್ಲನೂ ಒಮ್ಮೆ ಕೊಟ್ಬಿಟ್ಟಾರೆ ಅದನ್ನು. ಇದು 3 ದಿವಸದ ಹೇಳ್ಯಾರಿ. 3 ದಿವಸ ಆದ್ಮ್ಯಾಗ ಕಡಿಮೆ ಆಗಲಿಲ್ಲ ಅಂದ್ರೆ ಮತ್ತು ಬೇರೆ ಮೆಡಿಷನ್ ಬರ್ತೈತೆ ರೀ ಅಂತ ಹೇಳ್ಯಾರಿ. ಹೇಳಿ ಇಷ್ಟು ಕೊಟ್ಟಾರೆ. ಇಂಜೆಕ್ಷನ್ ಒಂದು ಕೈ ಹಾಕ್ಯಾರು, ಕೈ ಹಾಕೋ ಇಂಜೆಕ್ಷನ್ ಇನ್ನೂ ಒಂದು ಕೊಟ್ಟಾರು. ಇದು ಒಂದು ಸ್ವಲ್ಪ ನೆಗಡಿದ್ರಿಕಿ, ಹಿಂಗಾಗಿ ನೆಗಡಿಕೆ ಔಷಧ ಐತ್ರಿ ಅದು. ಇಷ್ಟದ ನೋಡ್ರಿ ಮೆಡಿಷನ್. ಈಗ ಹಚ್ಚಾರ ನೋಡ್ರಿ ಸ್ಲೈನ್ ಹಚ್ಚಿ ಅದ್ರ ಒಂಚೂರು ಮೆಡಿಷನ್ ಅದು ಬಿಟ್ಟಾರ. ಈಗ ಹಚ್ಚಿದ ಬಿಟ್ಟಿಗೆ ಒಂದು ಅರ್ಧ ತಾಸು ಹತ್ತಿಟ್ರಿ. ಹತ್ತಾದ್ಮ್ಯಾಗ ಸಮಾಧಾನ ಆತಕ್ಕೆ ಸ್ಲೈನ್ ಹಚ್ಚನ ಸುಮ್ಮನೆ ಅನ್ಕೊಂಡ್ಬಿಟ್ರಿ. ಆಮ್ಯಾಗ ಅದು ಪಾಪು ಭಾಳ ಸಾಂತೈತ್ರಿ. ಪಾಪ ಏನು ಮಾಡತ್ತಾರ ನೋಡ್ತಿರ್ಬೋದು ನೀವು ಅಲ್ಲಿ ನೋಡ್ರಿ. ಕೈ ಇಂಜೆಕ್ಷನ್ ಐತ್ರಿ ಆಲ್ರೆಡಿ. ಏನೋ ಸ್ಕ್ಯಾನ್ ಮಾಡ್ದಂಗೆ ಮಾಡಕತ್ತಾರ್ರಿ. ಏನು ಮಾಡತ್ತಾರ ಗೊತ್ತಾಗಲಿಲ್ಲ ರೀ ನನಗೂ. ಅಂದರೂ ಮಕ್ಳಿಗೆ ಆರಾಮ ಅನ್ಕತ್ತಪ್ಪ ರೀ. ಇನ್ನು ದೊಡ್ಡವ್ರಿಗೆ ಒಂಚೂರು ಏನರ ತ್ರಾಸ ಆದ್ರೆ ತಡ್ಕೋತೈತೆ ಮನುಷ್ಯ. ಮಕ್ಳಿಗೆ ಆರಾಮ ತಪ್ಪಬಾರ್ದ್ರಿ. ನಾನು ದವಾಖಾನೆ ನೋಡಿ ತಲೆ ಕೆಟ್ಟಂಗೆ ಆಗಿಬಿಡ್ತೀರಪ್ಪ. ಒಂದೊಂದು ಹುಡುಗರಿಗೆ ಒಂದೊಂದು ಸಮಸ್ಯೆ. ಒಂದೊಂದು ಹುಡುಗರು ಕೆಟ್ಟ ಅಳ್ತಿರ್ತಾವೆ, ಒಂದೊಂದು ಹುಡುಗರು ಸಮಾಧಾನ ಇರ್ತಾವೆ. ಇಂಜೆಕ್ಷನ್ ಅನ್ಕ ಯಾಕೆ ಹಾಕ್ತೀರಿ ನಂಗೆ ಮಾಡ್ತಿರ್ತಾವ್ರಿ ಒಂದೊಂದು ಹುಡುಗರು. ಕೈಯಾಗ ಇಂಜೆಕ್ಷನ್ ಇಟ್ಕೊಳಕ್ಕೆ ಇರಂಗಿಲ್ಲ, ಹಂಗೆ ಮಾಡ್ತಿರ್ತಾರೆ. ನಮ್ಮ ಚಾರು ಹಾಕಿದ ಬಿಟ್ಟಿಗೆ ಅಷ್ಟು ಭಾಳ ಆತಟ್ರಾಕಿನೂ. ಆಮ್ಯಾಗ ಅಡ್ಜಸ್ಟ್ ಆದಳಿಕೆ ಮತ್ತು ಆಮ್ಯಾಗ ಇದು 3ನೇ ದಿವ್ಸದ ನೋಡ್ರಿ. ಡಿಸ್ಚಾರ್ಜ್ ಆಗೋ ದಿವ್ಸ ರೀ. 3 ದಿವಸ ಕುಡಿಸಿನ ಹಾಕತ್ತೀನಿ ರೀ ನಾ ಇಲ್ಲಿ. ಡಿಸ್ಚಾರ್ಜ್ ಆಗೋ ದಿವಸ ನಾನು ಒಂಚೂರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಭಾಳ ದಿವಸ ಟೆಸ್ಟ್ ಮಾಡಿಲ್ಲ ಅಂದ್ಕೊಂಡು ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರಿ. ನಮ್ಮ ತಂಗಿ ಟೆಸ್ಟ್ ಮಾಡ್ಸೋಕೆ ಬಾ ತಂದು ಕರ್ಕೊಂಡು ಹೋದ್ರಿ. ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲಿ ಮಾಡ್ತಾರೆ ಗೊತ್ತಾಗಲ್ರಿ. ಅದು ದವಾಖಾನೆ ನೋಡಿ ಇದ್ದದಿಲ್ಲ. ಇಲ್ಲೊಬ್ರು ಅಂಟಿ ಕೂತಾರೆ ನೋಡ್ರಿ ಚೇರ್ ಮ್ಯಾಗ. ಪಾಪ ಏನು ಸಮಸ್ಯೆ ಆಗೈತೇನೋ ಅಳ್ಳಾಕತ್ತಿದ್ರು ಅವರು. ಈಗ ಅದನ್ನ ಬ್ಲಡ್ ಟೆಸ್ಟ್ ಎಲ್ಲಿ ಮಾಡ್ತಾರಂತ ಹುಡ್ಕತ್ತೀವ್ರಿ ನಾವು ಯಾವಾಗ ಹೋಗಿದ್ದಲ್ರಿ ಫಸ್ಟ್ ಟೈಮ್ ರೀ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿದ್ದು. ಮಸ್ತ್ ಐತ್ರಿ ಹಾಸ್ಪಿಟಲ್ ಮಾತ್ರ. ಸರ್ಕಾರ ಹೆಂಗಿರ್ತೈತಿ ನಾವು ಅಂದ್ಕೊಂಡಿದ್ದೀವಿ ಕರೆ ಹೇಳ್ಬೇಕಂದ್ರೆ. ನಾ ಯಾವಾಗೂ ಹೋಗಿದ್ದಲ್ರಿ ಫಸ್ಟ್ ಟೈಮ್ ನಾ ಹೋಗಿದ್ದೆ. ನೋಡಿ ಒಂದು ಕ್ಷಣ ಗಾಬರಿ ಆಗಿಬಿಟ್ರಿ ನಾ ಹಾಸ್ಪಿಟಲ್ ನೋಡಿ. ಹಿಂಗೂ ಇರ್ತಾವೇನು ಹಾಸ್ಪಿಟಲ್ ಅನಿಸ್ಬಿಡ್ತು. ಭಾರಿ ಮಸ್ತ್ ಇತ್ತು ರೀ. ಅಷ್ಟು ಸ್ವಚ್ಛನೂ ಇತ್ತು. ಇದಲ್ಲೇ ಹೊರಗೆ ನೋಡ್ರಿ ಕೂತು ಊಟ ಮಾಡೋರಿಗೆ ಅದು ಐತ್ರಿ ಅದು ಹಂಗಲ್ಲಿ. ಆಮ್ಯಾಗ ಕಡೆಗೂ ಸಿಕ್ತು ರೀ ಬ್ಲಡ್ ಟೆಸ್ಟ್ ಮಾಡೋರು. ಆದ್ರೇನೋ ಊಟಕ್ಕೆ ಹೋಗಿದ್ರಿ ಇದ್ದದ್ದಲ್ಲಿ ಮಧ್ಯಾಹ್ನ ಹೋಗಿದ್ವಿ ನಾವು. ಆಮೇಲೆ ಮತ್ತು 3 ಗಂಟೆಗೆ ಬರುತ್ತಂತ ಹೇಳಿದ್ರಿ. ಹಂಗೆ ಒಂದು ಸ್ವಲ್ಪ ಕೂತಿದ್ರು ಅಲ್ಲೇ. ನಮ್ಮ ಚಾರು ನೋಡ್ರಿ ನಾವು ವಿಡಿಯೋ ಮಾಡತ್ತಾನೆ ಈಗ ನನಗೆ ಫೋನ್ ಕೊಡೋಣ ಅದಾಡ್ರಿ ನೋಡೋಕೆ. ಕೈಯ ಸೂಜಿ ಐತೆ ಅಂದ್ರೆ ನೋಡ್ರಿ ಎಷ್ಟು ಕಾರ್ಬಾರಕ್ಕಿದು ನೋಡ್ತಿರ್ಬೋದ್ರಿ ನೀವು ಇಲ್ಲಿ. ಹಂಗೆ ಬಂದು ಕೂತಿದ್ದೀವಿ ರೀ ಇಲ್ಲಿ ಹೊರಗೆ. ಅಲ್ಲಿ ಕೂತೆಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಲಿಲ್ಲ ನೋಡಿರಿ. ಆಮ್ಯಾಗ ಅಲ್ಲಿ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದೀವಿ ರೀ. ಅದು ರಿಪೋರ್ಟ್ ಬರುತ್ತಾನ ಅಂದ ಇಲ್ಲಿ ಹಂಗೆ ಅಡ್ಡಾಡತ್ತಿದ್ದೀವಿ ರೀ. ಅದು ಎದುರಿಗಿದ್ದಿದ್ದ ಅದೇನಂದ್ರೆ ರೀ ಮೆಡಿಕಲ್ ಅದು ಗೊತ್ತಾಗಲ್ರಿ ಮೆಡಿಕಲ್ ಅಂತ. ಅಲ್ಲಿ ಭಾಳ ಗುಳಿಗಿನ ಇಲ್ಲ, ಹಿಂಗಾಗಿ ಗೊತ್ತಾಗಲಿಲ್ಲ. ನಮ್ಮ ಚಾರು ಹೋಗ್ಬೇಕು ಫುಲ್ ಖುಷಿಯಾಗಿ ಓಡಾಡತ್ತಿಟ್ಟರ್ಕಿ. ಈಗ ಮನೆಗೆ ಹೋಗ್ಬಾರ್ದು ಲೆಕ್ಕಕ್ಕಿದ್ದಳ್ರಿ ಅಷ್ಟು ಖುಷಿಯಾಗಿದ್ದಳು. ನೋಡ್ತಿರ್ಬೋದು ನೀವು ಹಾಸ್ಪಿಟಲ್ ಹೆಂಗೈತೆ ಅಂತ. ಹಾಸ್ಪಿಟಲ್ ಅನ್ಸಂಗಿಲ್ರಿ. ನನಗೆ ಒಂದು ರೀತಿ ವಿಚಿತ್ರ ಆಗಿಬಿಡ್ತು ರೀ. ಹೆಂಗಿರ್ತಾವೇನು ಹಾಸ್ಪಿಟಲ್ ಅನಿಸ್ಬಿಡ್ತು ಕರೆ ಹೇಳ್ಬೇಕಂದ್ರೆ. ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತ. ಒಂಥರ ಏನೋ ಇದು ಅನ್ಸೋದೈತೆ ನೋಡ್ಬೇಕು ಹಂಗೈತ್ರಿ ಮಾತ್ರ. ಆದ್ರೇನು ರೀ ಭಾಳ ರೂಮ್ ಇರೋದ್ರಿಂದ ಲಘು ಸಿಗಲಿಲ್ಲ. ಬ್ಲಡ್ ಟೆಸ್ಟ್ ಮಾಡೋರು ಎಲ್ಲಿ ಮಾಡ್ತಾರಂತ ಸಿಗಲಿಲ್ಲವು. ಅದ್ರೊಳಗನ ಎಲ್ಲರೂ ಊಟಕ್ಕೆ ಹೋಗೋ ಟೈಮ್ದಾಗ ಹೋಗಿದ್ವಿ ರೀ. ಭಾಳ ಹುಡ್ಕ್ಯಾಡ್ದಾತು. ಆಮ್ಯಾಗ ನಮ್ಮ ಚಾರು ಮಾಡತ್ತಾನ ನೋಡ್ರಿ ಇಲ್ಲವಾಗ. ಯಾಕೆ ನಾನು ಮಾಡ್ತಾನೆ ಅಂತ ಅನ್ನಕತ್ತಡ್ರಿ. ಕ್ಯಾಮ್ರಾ ಆನ್ ಮಾಡಿ ನಾಗೆ ಮಾಡಕತ್ತಾನ ನೋಡ್ರಿ ಇದನ್ನ ವಿಡಿಯೋ. ನಾವು ಯಾವ ಕಡೆ ಹೇಳ್ತೀವಿ ಆ ಕಡೆ ಹಿಡಿತದ್ರಿ ಅದು ಮೊಬೈಲ. ಹೊರಗೆ ಹಿಡಿಯೋಣ, ಹೊರಗೆ ಹಿಡಿದು ಈ ಕಡೆ ಸೈಡ್ ಹಿಡಿಯೋಣ, ಸೈಡ್ ಹಿಡಿದು ಮುಂದೆ ಹಿಡಿಯೋಣ, ಮುಂದೆ ಹಿಡಿದು ಹಿಂಗೆ ಮಾಡ್ತಾಡ್ರಿ.
ನೋಡ್ತಿರ್ಬೋದು ರೀ ಹೆಂಗೆ ಮಾಡ್ತಾಳಂತ ಕೋಡ್ ಫೋನ್ ನಾ ಮಾಡ್ತಂದ್ರೂ ಫೋನ್ ಕೊಡೋಳಾಗಿದ್ದಾಳೆ ರೀ ಡಿಸ್ಚಾರ್ಜ್ ಆಗಿ ಬರೋ ಟೈಮ್ದಾಗಿಂದ ರೀ ಇದು ಲಾಸ್ಟ್ ದಿವಸ 2 ದಿವಸ ನಾ ಒಬ್ಬಾಕಿನ ಕರ್ಕೊಂಡು ಹೋಗೀನಿ ರೀ ಆಕಿನ ದವಾಖಾನೆಗೆ ಇಲ್ಲಿ ಸುಮ್ಮನೆ ಗಂಡು ಮಕ್ಕಳು ಕೆಲಸ ಬಿಟ್ಬಿಟ್ಟು ಬರೋದು ನಡೀತೈತೆ ಒಬ್ಬಾಕಿ ಮ್ಯಾಗ ಅಂದ್ಕೊಂಡು ನಾನು 2 ದಿವಸ ನಾನು ಹೋಗಿ ತೋರ್ಸ್ಕೊಂಡು ಸ್ಲ್ಯಾನ್ ಹಚ್ಚಿಸ್ಕೊಂಡು ಬಂದೆ 3ನೇ ದಿವಸ ನಮ್ಮ ತಂಗಿನೂ ಬಂದಾಳೆ ರೀ ಇಲ್ಲಿ ಅಷ್ಟ್ರು ಕೂಡ ಹೋಗಿ ಆಕಿದು ಸ್ಲ್ಯಾನ್ ಏನು ಒಂದು ಐತ್ರಿ 3ನೇ ದಿವಸ ಅದನ್ನ ಸ್ಲ್ಯಾನ್ ಇಂಜೆಕ್ಷನ್ ಮುಗಿಸ್ಕೊಂಡು ಆಮ್ಯಾಗ ಹೋಗಿ ಸರ್ಕಾರಿ ದವಾಖಾನೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಈಗ ಊರ ಕಡೆ ನಡೆದೈತ್ರಿ ನಮ್ಮ ಪಯಣ ನೋಡ್ತಿರ್ಬೋದು ರೀ ಇದನ್ನೆಲ್ಲ ನಮ್ಮ ಚಾರುನ ಮಾಡಿದ್ದು ವಿಡಿಯೋ ರೀ ಇದು ಕೇಳಲಿಲ್ಲ ರೀ ಕೊಡಮ್ಮ ಅಂದ್ರೂ ಕೊಡಲಿಲ್ಲ ಫೋನ ಆಕಿನ ಮಾಡಿದ್ದು ವಿಡಿಯೋ ನೋಡ್ರಿ ಇವೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಹಿಂಗದು ಹೊರಗದು ಮೊಬೈಲ್ ಹಿಡಿತಂಗೆ ಅಂದಿಲ್ಲ ನಾವು ಆಕೆ ಹಿಡಿತಿದ್ದಳು ರೀ ಫೋನ ಈ ಕಡೆ ಹಿಡಿ ಅಂತ ಹೇಳ್ದಂಗೆ ಮೊಬೈಲ್ ಹಿಡಿತಿದ್ದಳು ರೀ ನೋಡ್ತಿರ್ಬೋದು ನೀವು ವಿಡಿಯೋ ಮಾತ್ರ ಮಸ್ತ್ ಮಾಡಿಟ್ರಿ ಈ ಕಾಲೇಜ್ ಹುಡುಗಿಯರು ಸದಾ ನೋಡಿ ಗಾಬರಿದ್ದು ರೀ ಹುಡುಗಿ ಹೆಂಗೆ ಮಾಡೋದಿದ್ದು ಮೊಬೈಲ್ ತೊಗೊಂಡತ್ತಂದು ಅವ್ರಿಗೆ ಲಾಗ್ ಮಾಡತ್ತಂದು ಗೊತ್ತಾಗಿದ್ದಿಲ್ಲ ರೀ ಹುಡುಗಿಯರಿಗೆ ಬರೀ ಹುಡುಗಿ ಹೆಂಗೆ ಮಾಡತ್ತಾಳ ಮೊಬೈಲ್ ತೊಗೊಂಡತ್ತಂದು ಹಿಂಗೆ ಅನ್ನತ್ತಿದ್ರು ಅವರು ಆಮ್ಯಾಗ ಫುಲ್ ಮುಂದಿನ ಸೀಟಿಗೆ ಕೂತಿದ್ದು ರೀ ಡ್ರೈವರ್ ಅವ್ರ ವಿಡಿಯೋನೇ ಹೆಚ್ಚಾಗಿ ತೊಗೊಂಡಾಳ್ರಿ ಆಕೆ ಆಮ್ಯಾಗ ಇದು ಬ್ಲಡ್ ಟೆಸ್ಟ್ ಮಾಡ್ಸಿದ್ದು ನೋಡ್ರಿ ನಮ್ಮ ಚಾರೊಂದು ಹಿಮೋಗ್ಲೋಬಿನ್ 9.6 ಐತ್ರಿ ಆದರೂ ಹುಡುಗರಿಗೆ 11 ಪಾಯಿಂಟ್ ಮೇಲ್ಪಟ್ಟಿರ್ಬೇಕಂತ ರಕ್ತ ಕಡಿಮೆ ತೆಕ್ಕಾಗೈತೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ನೋಡ್ತಿರ್ಬೋದು ನೀವು ಪಾಸಿಟಿವ್ ಟೈಫಾಯ್ಡ್ ಪಾಸಿಟಿವ್ ರೀ ಅದಕ್ಕೆ ಭಾಳ ದಿವಸದಿಂದ ಒಂದು ತಿಂಗಳಾಗಿರ್ಬೋದು ರೀ ಆಕೆಗೆ ಸಣ್ಣಗೆ ಜ್ವರ ಬರೋಕೈತಿ ಕಡಿಮೆ ಆಗೋದು ಬರೋದು ಹೋಗೋದು ಮಾಡತ್ತಿದ್ದು ರೀ ಆಮ್ಯಾಗ ಇದು ನನ್ನ ರೀ ಸರ್ಕಾರಿ ಹಾಸ್ಪಿಟಲ್ ಮಾಡಿದ್ದೆ ನನ್ನ ಬ್ಲಡ್ ಟೆಸ್ಟ್ ಇದು ಇಲ್ಲಿ ನೋಡ್ತಿರ್ಬೋದು ನೀವು 7.1 ಐತ್ರಿ ನಂದು ನಾನು ಬ್ಲಡ್ ನೋಡಿ ಅನ್ಕ ಗಾಬರಿನ ಆದ್ರಿ ಅವರು ಅಡ್ಮಿಟ್ ಆಗ್ತೀರೇನ್ರಿ ನೀವು ಅನ್ನಕತ್ರು ಇಲ್ರಿ ಬ್ಯಾಡ್ರಿ ಸುಮ್ಮಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತಂದು ಬಂದಿದ್ದೀವಿ ರೀ ಹಿಮೋಗ್ಲೋಬಿನ್ ನೋಡ್ರಿ ಅದು ನಂದು 7 ಆದ್ರೆ ಆಯ್ತು ಹೇಳ್ರಿ ತಂದು ಒಂದು ಸ್ವಲ್ಪ ಟ್ಯಾಬ್ಲೆಟ್ ಅದು ಕೊಟ್ಟು ಕಳಿಸಿದ್ರಿ ಅವರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್ ರೀ ಇದು ಡಿಸ್ಚಾರ್ಜ್ ಆಗಿಂದ ಬಿಲ್ ರೀ ಇದು ಚಾರೊಂದು ಆಮ್ಯಾಗ ಅದು ಹಾಸ್ಪಿಟಲ್ ಬುಕ್ ನೋಡ್ರಿ ಇದು ಎಲ್ಲ ಡಿಟೇಲ್ಸ್ ಬರೆದು ಬಿಟ್ಟಿರ್ತಾರೆ ಹಿಂದೆ ಯಾವ ಟೈಮ್ದಾಗ ಮಕ್ಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದೆಲ್ಲ ಬರ್ದಿರ್ತಾರೆ ಇದು ಮುಂದೆ ನಾವು ಹೋದಾಗ ಬರೋದಕ್ಕಾಗಿರಿ ಇದೆಲ್ಲ ಖಾಲಿ ಪೇಜೆ ಮತ್ತು ಮುಂದಿನ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್ ರೀ